ಇದ್ದೀನಿ. ಇಂಟ್ರೋಲ್ ಪಾಯಿಂಟಿಗೆ ಹೇಳಿದ್ರು ರಾಗಿಣಿ ಅವರು, ಸರ್ ಅದು ಏನು ಬರ್ದಿದ್ದಾರೆ ಅದನ್ನ ಹೇಳ್ಬಿಡಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ಗೂ ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇದೆ, ನಾನು ಆ್ಯಕ್ಟರ್ ಅಂದರು. ಥ್ಯಾಂಕ್ ಯು ಮೇಡಮ್ ಅಂದ್ಬಿಟ್ಟು ತಡಾ ಅಂತ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಈ ಸಿನಿಮಾ ಅಧಿಕೃತವಾಗಿ ಆಗುತ್ತೆ ಅಂತ ಆರಂಭ ಆಯಿತು. ರಾಜವರ್ಧನ್ ಇದೇ ಕಥೆ ಯಾಕೆ ಮಾಡಬೇಕು ಅಂತ ಶುರುವಾಯಿತು. ಅವ್ರೊಂಥರ ಕ್ವಶನ್ ಕೇಳ್ತಾನೆ ಇರ್ತಾರೆ, ಅದು ಎಂದೂ ಮುಗಿಯದ ಕ್ವಶನ್ ಪೇಪರ್ ರಾಜವರ್ಧನ್ ಅಂದರೆ ಕೇಳ್ತಾನೆ ಇರ್ತಾರೆ. ದಿನ ಕರ್ಕೊಂಬರೋದು ಮನೆಗೆ ಬಂದಾಗಿಲ್ಲ. ನಾವು ಯೂಶಲಿ ಅವ್ರ ತಂದೆ ಮನೆ ನನ್ನ ಮನೆ ತುಂಬ ಹತ್ತಿರದಲ್ಲಿದೆ. ನಾನು ಅವ್ರ ತಂದೆಯವ್ರ ಜೊತೆ ತುಂಬ ಮಾತಾಡ್ತಾ ಇರ್ತೀನಿ. ನಿಮ್ಮ ತಂದೆಯವ್ರಿಗೆ ಹೋಗ್ಬಿಟ್ಟು ಈ ಥರ 80s ಅಲ್ಲಿ ಇತ್ತ ಅಂತ ಕೇಳಿ ಅಂತ ಒಂದು ಬಿಡೋದು ಪಾಯಿಂಟು. ಅವ್ರಾಗ ಅವ್ರ ತಂದೆ ಕೇಳಿದಾಗ ಹೌದು ಈ ಥರದಿತ್ತು, ಇದೆಲ್ಲ ನಡೆದಿತ್ತು ಚಿತ್ರರಂಗದಲ್ಲಿ, ಈ ಥರ ಲೈವಲ್ಲಿರೋ ಹೆಣ್ಮಕ್ಳು ಒಬ್ರು ಇದ್ರು ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ. ಅಂದ ತಕ್ಷಣ ಬಂದ್ರು ಇದ್ರಂತೆ, ನೋಡಿದಾರಂತೆ. ನಾನು ಎಲ್ಲ ಆಲ್ರೆಡಿ ಕಟಿಂಗ್ಸ್ ಇಟ್ಕೊಂಡಿದ್ದೆ. ದಿನ ಬಂದಾಗ ಒಂದೊಂದು ಸ್ಮೆಲ್ ತೋರಿಸೋದು. ಒಂದು ವಾಸನೆ, ಪೆಟ್ರೋಲ್ ವಾಸನೆ, ಹೂವಿನ ವಾಸನೆ, ಜಾಸ್ಮಿನ್ ವಾಸನೆ, ಯಾವುದೋ ಒಂದು ಸುಗಂಧ ಪುಷ್ಪದ ವಾಸನೆ ತಂದ್ಬಿಡೋದು, ಯಾವುದೋ ವಾಸನೆಗಳು ತೋರಿಸೋದು. ಈ ವಾಸನೆ ನೋಡಿದಾಗೆಲ್ಲ ನಿಮ್ಗೆ ಏನಾಗುತ್ತೆ ರಾಜವರ್ಧನ್ ನಿಮ್ಗೇನಾಗುತ್ತೆ ಅನ್ನೋದು. ಈ ಸ್ಮೆಲ್ ನೋಡಿದಾಗೆಲ್ಲ ಇದೊಂಥರ ಚೆನ್ನಾಗಿದೆ ನಾನು, ಈ ಸ್ಮೆಲ್ ನೋಡಿದ್ರೆ ಏನನ್ಸುತ್ತೆ ಅನ್ನೋದು. ವೃಷಭಾವತಿ ಕಾಲುಗೆಲ್ಲ ಕರ್ಕೊಂಡು ವಾಸನೆ ತೋರಿಸಿದ್ದೀನಿ. ಈಗ ಇಲ್ಲಿಂದ ಪಿಕ್ಚರ್ ಶುರುವಾದ್ರೆ ಹೆಂಗಿರುತ್ತೆ ಅಂದೆ. ಅಯ್ಯಯ್ಯೋ ಇದಾ, ಈ ವಾಸನೆ ಯಾಕೆ ಬರ್ತಾ ಇದೆ ಅಂದರು. ಕಥೆನ ಹೇಳಿದಿನಲ್ಲ ಅಂದೆ. ಸೊ ಅವರು ಕ್ಯಾರೆಕ್ಟರ್ ಅಂದ್ರೆ ಈಗ ಅವ್ರು ತುಂಬ ರೆಡಿ ಆಗ್ಬೇಕು ಇಬ್ರು. ಈಗ ಅಲ್ಲಿ ಒಂದು ಓಡೋದಿದೆ. ಬಹುಶಃ ದೊಡ್ಡವರು ವಿಷ್ಣು ಸರ್ ನನ್ನ ಗುರು, ಅವ್ರು ಹಾಕಿದ ಕೈಲಿ ಇವತ್ತಿಗೂ ಇಟ್ಕೊಂಡಿದ್ದೀನಿ. ನಾನು ತುಂಬ ಪ್ರೀತಿಸೋರು ಅವರು. ಅವ್ರಾದ್ಮೇಲೆ ಇದು ಚಾಣಕ್ಯ ಅಂತ ಒಂದು ಸಿನಿಮಾ ಇತ್ತು ಅವ್ರದ್ದು, ಓಡ್ತಾನೆ ಇರ್ತಾರೆ ಸಿನಿಮಾದಲ್ಲಿ. ಅದೊಂದು ಪಿಕ್ಚರ್ ತೋರಿಸ್ತೀವಿ, ಈ ಥರ ಓಡ್ತಾ ಇರ್ಬೇಕು ಇಡೀ ಸಿನಿಮಾದಲ್ಲಿ ಅಂತ. ಆ ಲೆವೆಲ್ಗೆಲ್ಲ ಬಂದ ಮೇಲೆ ಒಂದು ಒಳ್ಳೆ ಟೀಮ್ ಕಟ್ಟಿದ್ವಿ. ನಮ್ಮ ಪೂರ್ಣಚಂದ್ರ ತೇಜಸ್ವಿ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಆರ್ಟ್ ಡೈರೆಕ್ಟರ್ ಇರ್ಬೋದು, ಈಗ DOP ಒಂದು ನಾಡೋದಾಗುತ್ತೆ, ಲೊಕೇಶನ್ಸ್ಗಳಿರ್ಬೋದು, ಹೇಗೆ ಈ ಸಿನಿಮಾನ ಡಿಸೈನ್ ಮಾಡಬೇಕು ಅನ್ನೋದಿರ್ಬೋದು ಎಲ್ಲ ನಾನು, ನಮ್ಮ ಶಿವರತ್ನ, ಸಿಂಧು, ನಮ್ಮ ಟೀಮ್ ಎಲ್ಲ ಸೇರಿಕೊಂಡು ಎಲ್ಲ ಒಂದು ತಂಡಕ್ಕೆ ತಂದ ಮೇಲೆ ನಮ್ಮ ತೆಲುಗಿಂದ ಗೋಪಾಲ್ ಅಂತ ರೈಟರ್ ಬಂದಿದ್ದಾರೆ, ರಾಜನ್ ಮಾಧವ್ ಅಂತ ಅವರು ಚೇರನ್ ಅವರಿಗೆ ತುಂಬ ಹಲವಾರು ಸಿನಿಮಾಗಳು ಮಾಡಿದ್ದಾರೆ, ಫಾತ್ ಫಾಸಿಲ್ಗೆ ಒಂದು ಸಿನಿಮಾ ಮಾಡಕ್ಕೆ ಕೊಟ್ಟಿದ್ದಾರೆ. ಎಲ್ಲ ಸ್ನೇಹಿತರನ್ನ ಕರೆದು ಕತೆ ಹೇಳಿದೆ. ಇದ್ರೊಳಗೆ ಮಜಾ ಇದೆ. ಯೋಗರಾಜ್ ಭಟ್ರಿಗೆ ಹೋಗೋಣ ಕತೆ ಹೇಳಿದೆ. ರಾಜವರ್ಧನ್ಗೆ ಏನು ಹೇಳಿಲ್ಲ ನಾನು, ಭಟ್ರಿಗೆ ಹೇಳ್ಬಿಡ್ತೀನಿ ಇದು ಮ್ಯೂಸಿಕ್ ಸ್ಟೇಷನ್ ಅವ್ರಿಗೆ ಹಾಕ್ತೀನಿ ಅಂತ. ಕ್ಲೈಮ್ಯಾಕ್ಸ್ ಕೇಳ್ಬಿಟ್ಟು ಅವು ಹಾರ್ಬಿಟ್ಟು, ಚಿತ್ರಪ್ಪ ನೀನು ಈ ಕ್ಲೈಮ್ಯಾಕ್ಸ್ ಬದಲಾಯಿಸೋದಾದ್ರೆ ಮಾತ್ರ ನಾನು ಈ ಪಿಕ್ಚರ್ ಕೆಲಸ ಮಾಡ್ತೀನಿ ಅಂದರು. ಇಲ್ಲ ನಾನು ಬದಲಾಯಿಸೋಕ್ಕಾಗಲ್ಲ, ಇದೇ ಕ್ಲೈಮ್ಯಾಕ್ಸ್, ಇದು ಮಾನವ ದ್ರೋಹಿ, ಇದು ಜನದ್ರೋಹಿ, ರಾಜ್ಯದ್ರೋಹಿ ಕ್ಲೈಮ್ಯಾಕ್ಸ್ ಅಂದರು. ರಾಜ್ಯದ್ರೋಹಿ ಆಲ್ರೆಡಿ ಬಂದ್ಬಿಟ್ಟ ನೆನ್ನೆ ಮೊನ್ನೆಯಿಂದ ಕ್ಷಮೆ ಕೇಳಾಯ್ತು ಅವರು. ಇದು ಆ ಥರದ್ದಿಲ್ಲ ಅಂತ ಹೇಳಿ ಅವ್ರು ಒಪ್ಸಿದ ಮೇಲೆ, ಇಲ್ಲ ಈ ಕ್ಲೈಮ್ಯಾಕ್ಸ್ ನನ್ನ ಹಾಂಟ್ ಮಾಡ್ತಾ ಇದೆ ಅಂದ್ರೆ ಯೋಗರಾಜ್ ಭಟ್, ನಿಮಗೆ ಹಾಂಟ್ ಆಗ್ತಾ ಇದೆ ಅಂದ್ರೆ, ನಿಮ್ಮಂತ ಒಬ್ಬ ಪರಮ ಪೋಲಿ ವಿಕಟ ಕವಿಗೆ ಹಾಂಟ್ ಆಗ್ತಾ ಇದೆ ಅಂದ್ರೆ ಸಾಮಾನ್ಯ ಜನರಿಗೆ ಹಾಂಟ್ ಆಗುತ್ತೆ ಅಂದ್ಬಿಟ್ಟು ಸ್ಕ್ರಿಪ್ಟ್ನ ಲಾಕ್ ಮಾಡೋದು. ಈಗ ಇಷ್ಟು ತಯಾರಿಗಳಾಗಿದೆ. 10ನೇ ತಾರೀಕಿಂದನೇ ಸ್ಕ್ರಿಪ್ಟು ಫೈನಲ್ ಇದ್ರದ್ದು ಕೆಲಸ ಶುರುವಾಗ್ತದೆ. ನಾನು ಅನ್ಕೊಳ್ತಾ ಇರೋದು ಒಂದು 12 ಸ್ಕ್ರಿಪ್ಟ್ ಬರೆದಿಟ್ಟಿದ್ದೀನಿ. ಬೌಂಡ್ ರೆಡಿ ಇರೋದು, ಲೈನ್ಸ್ ಒಂದು ಮುಂದೆ ಹೇಳ್ತೀನಿ. ನಾನೇನು ತೀರ್ಮಾನ ಮಾಡಿದ್ದೆ ಅಂದರೆ, ಕೆಲವು ವಿಚಾರದಲ್ಲಿ ತುಂಬ ಭ್ರಮನಿರಸನ ಆಗಿತ್ತು ನನಗೆ. 200 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ದಡಾರಂತ ಒಂದು ಟೋಲ್ ಹಾಕ್ಬಿಡ್ತಾರೆ ಮಧ್ಯದಲ್ಲಿ. ಈ ನನಗೆ ಇಲ್ಲ ಸ್ಪೀಡಾಗಿ ಓಡಿಸಿ, ಇಲ್ಲ ಸ್ಲೋ ಆಗಿ ಓಡಿಸಿ, ಎರಡರಲ್ಲೊಂದು, ಈ ಮಧ್ಯದಲ್ಲಿ ಇಡಬೇಡಿ ಅಂತ ನಾನು. ಈ ಜಿಂಕೆ ಪಾರ್ಕ್ ಹತ್ರ ನನ್ನೊಂದು ಸಮಾಧಿ ಇದೆ, ಎಲ್ರಿಗೂ ಗೊತ್ತು. ಕಾಲೇಜಿಲ್ವೇ ಪುಸ್ತಕ ಬಿಡುಗಡೆ ಮಾಡುವಾಗ ನಂದೇ ಸಮಾಧಿ ಇದೆ ಆಲ್ರೆಡಿ. ಐ ಹ್ಯಾವ್ ಮೈ ಓನ್ ಇನ್ ಇಂಗ್ಲೀಷ್ ಗ್ರೇ ವೇರ್ ದಟ್ ಐ ಡೋಂಟ್ ನೋ ಫುಲ್ ಇಂಗ್ಲೀಷ್. ಕಮಾನ್ ರಾಜವರ್ಧನ್ ಟೆಲ್ ಮಿ. ಆ ಸಮಾಧಿಗೆ ಹೋಗ್ಬಿಟ್ಟು ಸ್ಕ್ರಿಪ್ಟ್ ಹಾಕ್ಬಿಟ್ಟು ಸುಟ್ಟು ಹಾಕ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೆ ನಾನು. ಸೀರಿಯಸ್ಲಿ ನಾನು ಗಂಭೀರವಾಗಿ ಹೇಳ್ತಾ ಇದ್ದೀನಿ. ಎಷ್ಟು ಬೇಸರ ಆಗಿತ್ತು ಕೆಲವು ವಿಚಾರದಲ್ಲಿ ಅಂದರೆ, ನಾನು ಇನ್ನೊಬ್ರಿಗೆ ಕತೆ ಹೇಳ್ತೀನಿ, ಇಲ್ಲೊಬ್ರು ಇದ್ದಾರೆ, ನಮ್ಮ ನವೀನ್ ಕೃಷ್ಣ ಇದ್ದಾನೆ, ಮೆಲ್ಲಭೂಮಾಯು ಡೈರೆಕ್ಟರು, ಜರ್ನಲಿಸ್ಟು. ಈ ಜರ್ನಲಿಸಮಿಂದ ಬಂದು ಅಲ್ಲಿಂದ ಇಲ್ಲಿ ಬಂದು ಡೈರೆಕ್ಷನ್ ಮಾಡಿ ಕಮರ್ಷಿಯಲ್ ಪ್ಯಾಟರ್ನ್ ಹೋಗಿ ನಾನು 40 ಸಿನಿಮಾ ಜರ್ನಿ ಮಾಡಿದ್ದೀನಿ ಅಂದರೆ ಸಖತ್ತು ಬಿದ್ದಿದೆ ಅದೇ. ಇಲ್ಲಿ ಬಂದವರಿಗೆ ಗೊತ್ತಿರ್ತದೆ. ನಮ್ಮ ಶಾರದಾ ಇದ್ದಾರಲ್ಲ, ಅವ್ರಿಗೆ ಫೋನ್ ಮಾಡೋದು ನಾನು ಬೇಜಾರಾದಾಗೆಲ್ಲ, ಈ ಥರದೊಂದು ಶಾರದಾ ನಾವು ಕತೆ ಮಾಡಿದ್ದೀನಿ ಅಂತ ಕತೆ ಹೇಳೋದು. ಅವ್ರು ಆ ಕಡೆಯಿಂದ ಬೈತಾರೆ, ಸಾಯೋದ್ರೊಳಗಡೆ ಕತೆ ತೆಗೆದುಬಿಟ್ಟು ಸತ್ತೋಗು, ಇದು ನನ್ನ ಕತೆ ಹೇಳಿ ನನಗೆ ಹಿಂಸೆ ಕೊಡಬೇಡ, ಎಷ್ಟು ಕತೆ ಹೇಳಿ ಇನ್ನು ಯಾರಿಗೆ ಹೇಳೋದು. ಯಾಕೆ ಶಾರದಾಗ ಹೇಳೋದು ಅಂದರೆ, ಶಾರದಾ ಮಾತನ್ನ ಇಂಡಸ್ಟ್ರಿ ಅವ್ರು ಕೇಳ್ತಾರೆ, ಯಾರ್ಯಾರು ಪ್ರೊಡ್ಯೂಸರ್ ಹೇಳ್ತಾರ ಅಂತ ಇದಕ್ಕೆ ಹೇಳೋದು ನಾವು. ನೆಕ್ಸ್ಟ್ ಶಾರದಾ ಏನಂದ್ರೆ ನೀನು ಸತ್ತೋಗಿ ನಮ್ಗೆ ಇದು ಸಿನಿಮಾ ತೆಗೆದ್ಬಿಟ್ಟು. ನಾನು ಸಚಿನ್ ಅವ್ರಿಗೆ ಹೋಗೋದು ಕತೆ ಹೇಳಿದ್ದೀನಿ. ನಾನು ರಸ್ತೆಯಲ್ಲಿ ಯಾವ ಥರ ಆಗಿದೆ ಈಗ ನಾನು ನೋಡಮ್ಮ, ನಮ್ದು ಒಂದು ಸಮಸ್ಯೆ ಇದೆ, ನಾನು ಎಲ್ಲೂ ಒಂದು ಕಡೆ ನಿಲ್ತಿರಲ್ಲ, ನನ್ನದೇ ಸಮಸ್ಯೆ. 100 ಕಡೆ ಒಳ್ಳ ತೋಡಿದ್ರೆ ನೀರು ಬರಲ್ಲ, ಒಂದೇ ಕಡೆ ತೋಡಬೇಕು ಅಂತ ನಮಗೆ ಕಲಿಸ್ಕೊಟ್ಟಿದ್ದೆ JP ನಗರದ ನನ್ನ ಶಾಂತಿ ನಿವಾಸ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿತ್ತು ಒಂದು ಕಡೆ ನಿಲ್ಬೇಕು ಅಂತ ನಮ್ಮ ಅಣ್ಣ ಕಲಿಸಿತ್ತು. ಅದಾದ್ಮೇಲೆ ಈಗ ಮೊದಲೊಂದು ಕಾಲ ಇತ್ತು, ದೇವ್ರು ಮುಟ್ಟಿದ್ರು ಕಲ್ಲಾಗ್ಬಿಡ್ತಾ ಇದ್ದ. ಇವಾಗ ಒಂದು ಕಾಲ ಬಂದಿದೆ, ಕಲ್ಲು ಮುಟ್ಟಿದ್ರು ದೇವ್ರಾಗ್ತಾ ಇದೆ. 5 ಸಿನಿಮಾ ಇದೆ ನಾನು ಬರೆಯೋದಕ್ಕೆ, ಇವಾಗ ಕೆಲಸಗಳಿದೆ ಅಷ್ಟು. ತಮಿಳು, ತೆಲುಗು, ಚಿತ್ರರಂಗದಲ್ಲಿ ಅಷ್ಟು ಕೆಲಸಗಳಿದೆ.
ಸೊ ಇದೆಲ್ಲ ಆದ್ಮೇಲೆ ಮೊದಲೇ ಹೇಗಿತ್ತು ಅಂದ್ರೆ ರಸ್ತೆಯಲ್ಲಿ ಯಾರು ಸಿಕ್ಕಿದ್ರು ಬರೀ ಒಂದು ಕತೆ ಹೇಳ್ತೀನಿ ಅಂತ ಅಲ್ಲೇ ಕೂರ್ಸ್ಕೊಂಡು ಕತೆ ಹೇಳ್ತಾ ಇದ್ದೆ. ಇದೆಲ್ಲ ಆಯ್ತು. ಈಗ ಒಂದು ಖುಷಿ ಅನ್ಬೇಕಾ, ಜವಾಬ್ದಾರಿ ಅನ್ಬೇಕಾ, ಎಲ್ಲರ ಜೊತೆ ನಾನು ಇಲ್ಲಿ ಬದುಕಿ ಬಾಳಿದ್ದೀನಿ. ಎಲ್ಲರ ಅಂತರಂಗ ಗೊತ್ತಿರೋದು. ವಾಸು ಸರ್ ಇದ್ದಾರೆ, ಸೀನಿಯರ್ಸ್ಗಳಿದ್ದಾರೆ. ನಾನು ಲಂಕೇಶ್ ಪತ್ರಿಕೆಗಳಿದ್ದಾಗ ನನ್ನ ಫಸ್ಟ್ ಫೋಟೋಗ್ರಾಫರ್. ನನ್ನ ಫೋಟೋ ಕೊಡೋದಕ್ಕೆ ಸಾಯಿಸಿ ನನಗೆ ನನ್ನನ್ನು ಮನು ಮಾಡಿದ್ದಾನೆ. ಸೊ ಎಲ್ಲರ ನಡುವೆ ಕೂತ್ಕೊಂಡು ನಮ್ದೊಂದು ಸಿನಿಮಾ ಮಾತಾಡೋದೇ ನಮ್ಗೊಂಥರ ಖುಷಿಯಾದಂಥ ವಿಚಾರ. ಎಂದಿನಂತೆ ನಿಮ್ಮ ಪ್ರೀತಿಯ ಬೈಗುಳಗಳು, ಹಾರೈಕೆಗಳು, ನಿಮ್ಮ ಪರ್ಸನಲ್ ಮಾತುಗಳು ಎಲ್ಲ ನನ್ನ ಮೇಲೆ ಇರಲಿ, ನಮ್ಮ ತಂಡದ ಮೇಲೆ ಇರಲಿ. ರಾಗಿಣಿಯವರ ಬರ್ಡೇಗೆ ಒಂದು ವಿಶೇಷವನ್ನು ನಿಮಗೆ ಕೊಡ್ತಾ ಇದ್ದೀವಿ. ಅವತ್ತೊಂದು 100% ಹೇಳ್ತೀನಿ, ಅವತ್ತು ಕರೆಂಟ್ ಹೊಡೆಯುತ್ತೆ ತುಂಬ ಜನರಿಗೆ. ಆ ಕರೆಂಟ್ ರೆಡಿ ಮಾಡಿದ್ದೀನಿ ಜಲಪಾತ ಜೋಗಕ್ಕೆ ಹೋಗಿ. ಆಮೇಲೆ ಸ್ಪೆಷಲಿ ಹೇಳಬೇಕು ಅಂದರೆ ರಾಜವರ್ಧನ್ಗಿರೋ ಸಿನಿಮಾ ನಂಬಿಕೆ. ನನಗೆ ಅವ್ರನ್ನ ನೋಡಿದಾಗೆಲ್ಲ ಒಂದು ಏನನ್ಸುತ್ತೆ ಅಂದರೆ ಅದೇನಾರಾಗಲಿ ಅಣ್ಣ ಮಾಡ್ಬಿಡೋಣ ಅನ್ನೋದು. ಏನಾರಾಗಲಿ ಅಂದ್ರೆ ಹೆಂಗ್ ರಾಜು, ಇದೇನೋ ಮಾಡ್ತೀನಿ ನಾನು ಅಂತ ರೆಡಿ ಮಾಡೋದು. ಆ ಆಸಕ್ತಿ, ಆ ಪ್ರೀತಿ, ಆ ವಿಶ್ವಾಸ ಇದೆಯಲ್ಲ ಸಿನಿಮಾದ ಮೇಲೆ, ಇಲ್ಲದ್ರೆ ತಗೊಳ್ಳಲ್ಲ. ಅದೆಲ್ಲವೂ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನೋಡಿ ಕನ್ನಡ ಚಿತ್ರರಂಗದ ಮುಂದಿನ ಭವಿಷ್ಯತ್ತಿನ ಅರುಣ್ ನೆಲ್ಸನ್ ಡೈರೆಕ್ಟ್ರು, ರೂಬಿ ಡೈರೆಕ್ಟ್ರು, ನಮ್ಮ ಕೃಷ್ಣ ಲೇಖನ ಉಪೇಂದ್ರ ಅವ್ರ ಸರ್ ಜೊತೆ ಇದ್ದಾರೆ, ನಮ್ಮ ರಘು ಕೋವಿದರ್, ಅಷ್ಟೂ ಜನ, ಸಿಂಧುಗೌಡ, ಎಲ್ಲ ಕನ್ನಡ ಚಿತ್ರರಂಗದ ಭಾವಿ ಮುಂದಿನ ಎಲ್ಲ ನಿರ್ದೇಶಕರು ಸಾಕ್ಷಿಯಾಗಿ ನಾನೊಬ್ಬ ಹಳೇ ಮಾಡೋದು ಜಾವ ಗಾಡಿ ಸ್ಟಾರ್ಟ್ ಆಗ್ತಾ ಇದ್ದೀನಿ ಮತ್ತೆ ಕಿಕ್ಕೊಡ್ಕೊಂಡು. ಟೈಟ್ ಲ್ಯಾಕ್ ಜಾವ ಅಂತ ಈಗ ನಾನು ಈಗ ಎಲ್ಲ ಮುಚ್ಚಿಸ್ಕೊಂಡು ಹೊಡಿದ್ದಾರೆ ಕ್ವಶನ್ಸ್ಗೆ. ಅದಕ್ಕೆ ನಾನು ಹೇಳ್ಬಿಡ್ತೀನಿ ಅಂತ. ನೀವು 100% ಇದ್ರ ಒಂದು ಲುಕ್ ನೋಡಿದಾಗ ಅಲ್ಲೊಂದು ಬಿರುಗಾಳಿ ಇದೆ, ಅಲ್ಲಿ ರಾಜವರ್ಧನ್ ಬರ್ತಾರೆ, ನಿಮಗೆ ಗೊತ್ತಾಗುತ್ತೆ ಈ ಟೈಟ್ಲ್ ಯಾಕೆ ಜಾವ ಅಂತಿದೆ ಅಂತ. ಇದು ತುಂಬ ರಿಸರ್ಚ್ ಮಾಡಿ ಒಂದು ವಿಂಡ್ ಬೇಸ್ ಮೇಲೆ ಮಾಡಿ ಒಂದು ಸೈಕಾಲಜಿಕಲ್ ಪ್ರೊಫೈಲ್ನೇ ತಂದು ಅದೊಂದು ಕಮರ್ಷಿಯಲ್ ಪ್ಯಾಟರ್ನಲ್ಲಿ ಚಿತ್ರರಂಗದಲ್ಲೇ ನಡೆಯುವಂಥ ಒಂದು ದೊಡ್ಡ ಹಳವಂಡದ ಕಥೆಯನ್ನು ಒಬ್ಬ ಸಾಮಾನ್ಯ ಹುಡುಗನ ಮುಖಾಂತರ ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಒಂದು ಸೆಂಟು ಬಾಟ್ಲು ಸದ್ಯದಲ್ಲೇ ಬರುತ್ತೆ ರಾಜವರ್ಧನ್ ಬರುತ್ತೆ. ಅಲ್ಲಿ ನಿಮಗೆ ಕಥೆ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಕರೆದು ಬಿಟ್ಟು ನಿಮ್ಮನ್ನೆಲ್ಲ ಕಥೆ ಹೇಳಲ್ಲ, ಈ ಥರದೆಲ್ಲ ಏನು ಮಾಡಲ್ಲ. ನೀವು ಕೇಳೋದು ಈಗಲೇ ಬೇಕಾದ್ರೆ ಕಥೆ ಹೇಳ್ಬಿಟ್ಟು ಸಿನಿಮಾ ತೆಗಿತೀನಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರೀತಿ ಇರಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.